ನಮಸ್ಕಾರ ವೀಕ್ಷಕರೇ, ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್. ಆಗಸ್ಟ್ 1ರಿಂದ ಒಂದೇ ಬಾರಿಗೆ 3 ತಿಂಗಳ ಉಚಿತ ಅಕ್ಕಿ ವಿತರಣೆ. ಪ್ರಸ್ತುತ ಎಲ್ ನೀನೋ ಪ್ರಭಾವದಿಂದಾಗಿ ದೇಶದಲ್ಲಿ ಮಳೆ ಅಭಾವದ ಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಪಡಿತರ ಚೀಟಿದಾರರಿಗೆ ಭರ್ಜರಿ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ನಾಗರಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸತತ 3 ತಿಂಗಳ ರೇಷನ್ ಅಕ್ಕಿಯನ್ನು ಒಂದೇ ಬಾರಿಗೆ ವಿತರಿಸಲು ನಿರ್ಧರಿಸಿದೆ. ಈ ಕುರಿತು ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ 2026ರ ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಪಡಿತರವನ್ನು ಒಂದೇ ಅವಧಿಯಲ್ಲಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲು ಇಲಾಖೆ ತೀರ್ಮಾನಿಸಿದೆ. ಮಳೆಗಾಲದಲ್ಲಿ ಎದುರಾಗಬಹುದಾದ ಸಾರಿಗೆ ಸಂಪರ್ಕದ ಸಮಸ್ಯೆಗಳು ಹಾಗೂ ದಾಸ್ತಾನು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವುದು ಮತ್ತು ಬಡ ಕುಟುಂಬಗಳು ರೇಷನ್ ಲಭ್ಯತೆ ಬಗ್ಗೆ ಆತಂಕ ಪಡದಂತೆ ನಿಶ್ಚಿಂತೆಯಾಗಿರುವಂತೆ ಮಾಡುವುದೇ ಈ ನಿರ್ಧಾರದ ಮುಖ್ಯ ಉದ್ದೇಶವಾಗಿದೆ. ಆಗಸ್ಟ್ 1ರಿಂದಲೇ ಈ 3 ತಿಂಗಳ ಪಡಿತರ ಸಾಮಗ್ರಿಗಳ ವಿತರಣೆ ಪ್ರಕ್ರಿಯೆ ಆರಂಭವಾಗಲಿ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಈ ಪಡಿತರವನ್ನು ಫಲಾನುಭವಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತಿದೆ. ಇದಕ್ಕಾಗಿ ಕಾರ್ಡುದಾರರಾಗಲಿ ಅಥವಾ ನ್ಯಾಯಬೆಲೆ ಅಂಗಡಿ ಮಾಲೀಕರಾಗಲಿ ಯಾವುದೇ ರೀತಿಯ ಹಣವನ್ನು ಪಾವತಿಸುವ ಅಗತ್ಯವಿರುವುದಿಲ್ಲ. ಹಿಂದೆಯೂ ಜಾರಿಯಾಗಿದ್ದ ನಿಯಮ. ಸಾಮಾನ್ಯವಾಗಿ ಪ್ರತಿ ತಿಂಗಳು 1ನೇ ತಾರೀಕಿನಿಂದ ಕೇವಲ 15 ದಿನಗಳ ಕಾಲ ಮಾತ್ರ ಪಡಿತರ ವಿತರಕರು ಅಕ್ಕಿಯನ್ನು ನೀಡುತ್ತಿದ್ದರು. ಆದರೆ ಈ ಬಾರಿ ಒಟ್ಟಿಗೆ 3 ತಿಂಗಳ ರೇಷನ್ ನೀಡುತ್ತಿರುವುದರಿಂದ ಆಗಸ್ಟ್ ತಿಂಗಳ ಪೂರ್ತಿ 31 ದಿನಗಳ ಕಾಲವು ನ್ಯಾಯಬೆಲೆ ಅಂಗಡಿಗಳನ್ನು ತೆರೆದು ಅಕ್ಕಿ ವಿತರಿಸಬೇಕಾಗುತ್ತದೆ. ಪ್ರತಿ ಪಡಿತರ ಚೀಟಿದಾರರು ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ 3 ಬಾರಿ ಹೆಬ್ಬೆರಳಿನ ಗುರುತು ನೀಡಬೇಕಾಗುತ್ತದೆ. MLS ಪಾಯಿಂಟ್ಗಳಿಂದ ರೇಷನ್ ಅಂಗಡಿಗಳಿಗೆ 2-3 ಹಂತಗಳಲ್ಲಿ ಅಗತ್ಯವಿರುವಷ್ಟು ಅಕ್ಕಿಯನ್ನು ಸಾಗಿಸಲಾಗುತ್ತದೆ. ಸಣ್ಣ ಅಂಗಡಿಗಳಿಗೆ ಒಂದೇ ಬಾರಿಗೆ ಹಾಗೂ ದೊಡ್ಡ ಅಂಗಡಿಗಳಿಗೆ ಅಲ್ಲಿನ ದಾಸ್ತಾನು ಸಾಮರ್ಥ್ಯಕ್ಕೆ ಅನುಗುಣವಾಗಿ 2 ಅಥವಾ 3 ಬಾರಿ ಅಕ್ಕಿಯನ್ನು ಸಾಗಿಸಲು ವ್ಯವಸ್ಥೆ ಮಾಡಲಾಗಿದೆ. ಈ ಹಿಂದೆ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಪಡಿತರವನ್ನು ಸಹ ಇದೇ ಮಾದರಿಯಲ್ಲಿ ಒಂದೇ ತಿಂಗಳಿನಲ್ಲಿ ವಿತರಿಸಲಾಗಿತ್ತು ಎಂಬುದು ಗಮನಾರ್ಹ. ಲಕ್ಷಾಂತರ ಹಿರಿಯ ನಾಗರಿಕರ, ವಿಧವಾ ಸಹೋದರಿಯರ ಮತ್ತು ವಿಕಲಚೇತನ ಬಂಧುಗಳ ಬದುಕಿನ ಭರವಸೆಯ ಮಾತು. ತಿಂಗಳ 19ನೇ ತಾರೀಕು ಕಳೆದರೂ ಇನ್ನೂ ತಮ್ಮ ಖಾತೆಗೆ ಆ ಪಿಂಚಣಿ ಹಣ ಜಮೆಯಾಗುತ್ತಿಲ್ಲ ಎಂದು ಚಿಂತೆಯಲ್ಲಿ ಮುಳುಗಿರುವ ಪ್ರತಿಯೊಬ್ಬರಿಗೂ ಇವತ್ತು ನಾನು ಭರವಸೆ ಬೆಳಕನ್ನು ತಂದಿದ್ದೇನೆ. ನೀವು ಎಂದಾದರೂ ಆಲೋಚನೆ ಮಾಡಿದ್ದೀರಾ, ಆ ಒಂದು ಸಣ್ಣ ಪಿಂಚಣಿಯ ಮೊತ್ತ ಆ ಕುಟುಂಬಗಳಿಗೆ ಎಷ್ಟು ಮುಖ್ಯ ಎಂದು? ತಿಂಗಳ ಪೂರ್ತಿ ದುಡಿದು ಬೆವರು ಸುರಿಸಿ ಜೀವನ ನಡೆಸೋರಿಗೆ ಈ ಹಣ ಕೇವಲ ಸರ್ಕಾರದ ಸಹಾಯವಲ್ಲ, ಅದು ಅವರ ಬದುಕಿನ ಆಸರೆ. ಇವತ್ತು ಈ ವಿಡಿಯೋದಲ್ಲಿ ನಾನು ಕೇವಲ ಮಾಹಿತಿಯ ಬಗ್ಗೆ ಮಾತನಾಡುವುದಿಲ್ಲ, ಬದಲಾಗಿ ಆ ಹಣವನ್ನು ಪಡೆಯುವ ಹಾದಿಯಲ್ಲಿ ನಮಗಿರುವ ಅಡೆತಡೆಗಳು, ನಾವು ಮಾಡಬೇಕಾದ ಸಣ್ಣ ದಾಖಲೆಗಳು, ಬದಲಾವಣೆಗಳು ಮತ್ತು ಮುಂದಿನ ದಿನಗಳಲ್ಲಿ ಬರಲಿರುವ ಆ ಭರ್ಜರಿ ಸಿಹಿ ಸುದ್ದಿಯ ಬಗ್ಗೆ ದೀರ್ಘಾವಧಿಯ ಚರ್ಚೆ ಮಾಡೋಣ. ನನ್ನ ಜೊತೆ ಕೊನೆಯವರೆಗೂ ಇರಿ, ಯಾಕೆಂದರೆ ನೀವು ಮಿಸ್ ಮಾಡಿಕೊಳ್ಳುವ ಒಂದೊಂದು ಸೆಕೆಂಡು ಬಹುಶಃ ನಿಮ್ಮ ಹಕ್ಕಿನ ಹಣವನ್ನು ಪಡೆಯುವಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಬಹುದು. ಒಮ್ಮೆ ಕಲ್ಪಿಸಿಕೊಳ್ಳಿ, ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ಅಜ್ಜ ಕುಳಿತಿದ್ದಾರೆ. ಅವರ ಕೈಯಲ್ಲಿ ಹಳೆಯದಾದ ಬ್ಯಾಂಕ್ ಪಾಸ್ಬುಕ್ ಇದೆ. ಕಣ್ಣುಗಳು ಅಸ್ಪಷ್ಟವಾಗಿವೆ, ಆದರೂ ಆ ಪುಸ್ತಕದ ಪುಟಗಳನ್ನು ಮತ್ತೆ ಮತ್ತೆ ತಿರುಗಿಸಿ ನೋಡುತ್ತಿದ್ದಾರೆ. ಮೆಸೇಜ್ ಬಂದಿದೆಯೇ ಎಂದು ಪದೇ ಪದೇ ಮೊಬೈಲ್ ಚೆಕ್ ಮಾಡುತ್ತಿದ್ದಾರೆ. ಆ ಆತಂಕ, ಆ ನಿರೀಕ್ಷೆ ನಮಗೆ ಅರ್ಥವಾಗುತ್ತದೆಯೇ? ಅಕ್ಕಿ, ಬೇಳೆ, ಔಷಧಿಗಾಗಿ ಯಾರ ಮುಂದೆಯೂ ಕೈ ಚಾಚದ ಬದುಕು ಅವರದ್ದು. ಸರ್ಕಾರಿ ಪಿಂಚಣಿ ಬಂದರೆ ಮಾತ್ರ ಅವರಿಗೆ ನೆಮ್ಮದಿ. ಆದರೆ ತಾಂತ್ರಿಕ ತೊಂದರೆಗಳು, ಬ್ಯಾಂಕ್ ಅಕೌಂಟಲ್ಲಿನ ಸಣ್ಣ ಲೋಪದೋಷಗಳು ಅವರ ಈ ಚಿಕ್ಕ ಸಂತೋಷವನ್ನು ಕಸಿದುಕೊಳ್ಳುತ್ತವೆ. ನೀವು ಎಂದಾದರೂ ಕೇಳಿದ್ದೀರಾ, ಯಾಕೆ ಹಣ ಬಿಡುಗಡೆ ಆದರೂ ನಮ್ಮ ಅಕೌಂಟ್ ಸೇರುವುದಿಲ್ಲ ಎಂದು? ಇದಕ್ಕೆ ಉತ್ತರ ಹುಡುಕುತ್ತಾ ಹೋದರೆ ಕೇವಲ ಸಿಸ್ಟಮ್ನಲ್ಲಿನ ದೋಷ ಮಾತ್ರವಲ್ಲ, ನಮ್ಮ ಕಡೆಯಿಂದ ಆಗುವ ಸಣ್ಣ ತಪ್ಪುಗಳು ಇರುತ್ತವೆ. ಈಗ ನೋಡಿ, ರಾಜ್ಯದ 18 ಜಿಲ್ಲೆಗಳಲ್ಲಿ ಈಗ ಹಣ ವರ್ಗಾವಣೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಾವಣಗೆರೆ, ಧಾರವಾಡ, ಬೆಳಗಾವಿ, ಬಳ್ಳಾರಿ, ಕೋಲಾರ, ಕಲಬುರಗಿ ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಆದರೆ ಹಣ ಬಂದು ಎನ್ನುವಷ್ಟರಲ್ಲಿ ನಿಮ್ಮ ಖಾತೆ ಸಕ್ರಿಯವಾಗಿದೆ ಎಂಬುದು ಮುಖ್ಯ. ಬಹುತೇಕರು ಬ್ಯಾಂಕಿಗೆ ಹೋಗಿ ವರ್ಷಗಳೇ ಆಗಿರುತ್ತವೆ. ಬ್ಯಾಂಕಿನವರು ಖಾತೆ ಆಕ್ಟಿವ್ ಆಗಿರಬೇಕು ಅಂದರೆ ಏನು ಅರ್ಥ?
ಅಂದ್ರೆ ನೀವು ಆ ಖಾತೆಯನ್ನು ಆಗಾಗ ಬಳಸುತ್ತಿರಬೇಕು. ಕನಿಷ್ಠ ಪಕ್ಷ ತಿಂಗಳಿಗೆ ಒಮ್ಮೆಯಾದರೂ ಬ್ಯಾಂಕಿನ ಕೌಂಟರ್ನಲ್ಲಿ ನಿಂತು ಪಾಸ್ಬುಕ್ ಅಪ್ಡೇಟ್ ಮಾಡಿಸಿಕೊಳ್ಳಿ. ಯಾಕೆ ಗೊತ್ತಾ? ಸಿಸ್ಟಂನಲ್ಲಿ ನಿಮ್ಮ ಅಕೌಂಟ್ ನಿಷ್ಕ್ರಿಯ ಅಂದ್ರೆ ಡಾರ್ಮೆಂಟ್ ಎಂದು ತೋರಿಸಿದರೆ ಸರ್ಕಾರ ಕಳುಹಿಸುವ ಹಣ ವಾಪಸ್ ಹೋಗುತ್ತದೆ. ಈ ಸಣ್ಣ ವಿಷಯ ನಮಗೆ ಗೊತ್ತಿರುವುದಿಲ್ಲ, ಆದರೆ ಪರಿಣಾಮ ಬಹಳ ದೊಡ್ಡದು. ಮತ್ತೊಂದು ಮುಖ್ಯವಾದ ಸಂಗತಿ ಎಂದರೆ ಆಧಾರ್ ಲಿಂಕ್ ಮತ್ತು KYC. ಈಗಿನ ಕಾಲದಲ್ಲಿ ಎಲ್ಲವೂ ಆಧಾರ್ ಜೊತೆ ಲಿಂಕ್ ಆಗಿದೆ. ನಿಮ್ಮ ಬೆರಳಚ್ಚು ಅಥವಾ OTP ಮೂಲಕ ನಿಮ್ಮ ಖಾತೆ ಸರ್ಕಾರಿ ಸಿಸ್ಟಮ್ ಜೊತೆ ಸಂಪರ್ಕದಲ್ಲಿರಬೇಕು. ಅಕಸ್ಮಾತ್ ನಿಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆಯ ದಾಖಲೆಗಳು ಮ್ಯಾಚ್ ಆಗದಿದ್ದರೆ ಹಣ ಅರ್ಧ ದಾರಿಯಲ್ಲೇ ತಡೆ ಹಿಡಿಯಲ್ಪಡುತ್ತವೆ. ಇದನ್ನೇ ನಾವು ತಾಂತ್ರಿಕ ಸಮಸ್ಯೆ ಎನ್ನುವುದು. ಇವತ್ತೇ ನಿಮ್ಮ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಬಳಿ ಕೇಳಿ, ನನ್ನ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೇ, KYC ಅಪ್ಡೇಟ್ ಆಗಿದೆಯೇ ಎಂದು ಸ್ಪಷ್ಟವಾಗಿ ಕೇಳಿ.